ಒಂದ್ ವೇಳೆ ದೇವರದು ನಮ್ಮ ಮುಂದಿನ ನೋಡಾಕ ಇಟ್ಟಿದ್ದ ಅಂತಂದ್ರೆ ಪರಿಸ್ಥಿತಿ ಬಹಳ ಕೆಟ್ಟಿರ್ತೈತಿ. ಒಬ್ಬ ಬಹಳ ಆಸೆ ಇತ್ತ, ಏನ್ ಆಸೆ ಇತ್ತು, ಮುಂದೆ ಏನಾಗ್ತೈತೆ ಅದನ್ನ ತಿಳ್ಕೊಳ್ಳುವಂತ ಆಸೆ ಇತ್ತು. ಯಾಕಂತಂದ್ರ ಬಹಳ ಜಿದ್ದು ಇದ್ದಾನ. ಅವನ್ ಏನ್ ಆಸೆ ಇತ್ತು ಅಂತಂದ್ರ ನಾನು ಸಾಯುವಟ್ರ ಒಳಗಾಗಿ ಎಲ್ಲ ಆಸ್ತಿ ತಿಂದು ಕರಗಿಸಿ ಸಾಯ್ಬೇಕಂತ ಅನುಭವಿಸಿ ಸಾಯ್ಬೇಕು. ದುಡಿದು ಸಾಯಿದು ಒಂದು ತಿಂಗಳಿಂದ ಎಲ್ಲ ಅನುಭವಿಸ್ಬೇಕಂತ ಆಸೆ ಇರ್ತದ. ನೀವೆಲ್ಲರೂ ಜ್ಯೋತಿಷ್ಯವಾಗಿ ಬಂದ್ರೆ ಏನ್ ಕೇಳ್ತೀರಿ? ಮದುವೆ ಅಂತಂದ್ರೆ ಮದುವೆ ಯಾವಾಗ ಆಗ್ತದೆ ಅಂತ ಕೇಳ್ತೀರಿ. ಮಕ್ಕಳಾಗಂತಂದ್ರೆ ಮಕ್ಕಳು ಯಾವಾಗ ಆಗ್ತಾವ ಅಂತ ಕೇಳ್ತೀರಿ. ಇನ್ನೂ ಕಷ್ಟ ಕಾರ್ಯಗಳನ್ನು ಕೇಳ್ತೀರಿ. ಅವ ಜ್ಯೋತಿಷ್ಯಗಳಂತೆ ಹೋಗಿ ಏನ್ ಕೇಳ್ತಿದ್ದ ಅಂದ್ರೆ ನಾ ಯಾವಾಗ ಸಾಯ್ತೀನಿ ಅಂತ ಕೇಳ್ತೀನಿ. ಜ್ಯೋತಿಷ್ಯ ಶಾಸ್ತ್ರದೊಳಗ ನೀವು ಏನಾಗ್ತಿ ಎಲ್ಲ ಹೇಳ್ಬೋದು, ಸಾಹಿತ್ಯ ಅಂತ ಹೇಳೋದಿಲ್ಲ. ಅದನ್ನ ಪರಮಾತ್ಮ ಬರೋದು ಕಳಿಸಿರ್ತಾನೆ. ನೀನ್ ಎಂದು ಸಾಯ್ತೀರಿ, ನಾ ಎಂದು ಸಾಯ್ತೀನಿ ಅಂತ ಎಲ್ಲ ಜ್ಯೋತಿಷಿಗಳು ಕೇಳ್ಕೊಂಡು ಎಲ್ಲರಿಗೆ ತಲೆ ಚೆಲ್ಬಿಡ್ಬೇಕು. ನೀವು ಏನ್ ಹೇಳೋದು ಅಂತ ತಿಳಿಯಂಗ ಒಂದು ದಿನ ಒಬ್ರು ಜ್ಯೋತಿಷ್ಯ ಹೇಳೋರು, ನಿನ್ನ ಮೂಗು ಎಂದು ವಾಕ್ಬೇಕಲ್ಲ ಅಂದ ನೀ ಸಾಹಿತ್ಯ ಅಂತ ಹೇಳಿ ಸುಮ್ಮನೆ ಬರಲಾಗೋ ಸಲುವಾಗಿ ನಿನ್ನ ಮೂಗು ಎಂದು ವಾಕ್ಬೇಕಲ್ಲ ಅಂದ ನೀ ಸಾಹಿತ್ಯ ಅಂತ ಹೇಳಂತ ಅವನ ಚಿಂತೆ ಇತ್ತು. ಅವಾಗೇನೋ ಕಂಡಾಡಿ ಕೇಳಿದ್ರು, ನನ್ನ ಮೂಗು ವಾಕ್ಕಾಗಿದ್ದು ನನಗೆ ಹೇಗೆ ಗೊತ್ತಾಗೋದು, ಇದು ಹಿಂಗಾದ್ರೆ ಸರಿ ಆಗೋದಿಲ್ಲ ಅಂತ ಹೇಳಿ ಮುಂದೆ ಯಾರ ಬಂದ ನಮಸ್ಕಾರ ಅಂದ್ರೆ ನನ್ನ ಮೂಗು ವಾಕಾಗೈತೆ ಅವ್ರಿಗೆ ಏನ್ ಬೇಕಾದ ಕೇಳಿ ಎಲ್ಲರಿಗೆ ಹೋಗಿ ಏನ್ ಕೇಳವ, ನನ್ನ ಮೂಗು ವಾಕಾಗೈತೆ ಅಂತ ಕೇಳ. ಒಟ್ಟ ದಿನದಾಗ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 100 ಸಲ ಕೇಳ್ತಿದ್ದಂತ ಅವ್ರ ಹ್ಯಾಂಡಿ, ನನ್ನ ಮೂಗು ವಾಕಾಗೈತೆ ನೋಡಂತ. ಬ್ಯಾಸತ್ತಿದ್ರೆ ತಾಯಿ ಒಂದು ದಿನ ಬಟ್ಟಿ ಒಗಿಲಾಕ ಕೇಳಿ ನೀರು ತರಾಕ ಬಾವಿ ಬಂದಿದ್ರು ಅವಸರ. ನೀವು ಹಾದಿ ಗಂಡ ಕೇಳಿ ನನ್ನ ಮೂಗು ವಾಕಾಗೈತೆ ನೋಡೋಣ. ಚಳತಿದ್ರೆ ವಾಕಾಗೈತೆ ನೋಡಲ್ಲ, ವಾಕಾಗೈತೆ ನೋಡೋದಕ್ಕೆ ನೀರ್ ತರಾಕ ಕಾಲು ಬಾವಿ ದೂರ ವಾಕಾಗೈತೆ ನೋಡ ಅಂದ ಕೂಡಲೇ ಗೆದೆ ಯಪ್ಪ ಇನ್ನು ಒಂದು ದಿನದಾಗ ನಾ ಸತ್ತ ಹೋಗ್ಬೇಕು. ಗುರುಗಳು ಹೇಳ್ಯಾರ ಎಂದು ಮೂಗು ವಾಕಾಗೈತೆ ಅಂತ ಸಾಹಿತ್ಯ ಅಂತ ಹೇಳ್ಯಾರ. ಮೂಗು ವಾಕಾಗೈತಿ ಸದ್ದ ಸಾಹಿತ್ಯ ನಾನು ಏನ್ ಮಾಡುದು ಅಂತ ಕುಂಜಾಡಕತ್ತ. ಸದ್ದ ನೀವು ಸಾಹಿತ್ಯ ಅಂತಂದ್ರೆ ನೀವು ಮನುಷ್ಯ 100 ವಿಚಾರ ಬಂದ್ಬಿಡ್ತಾರೆ. ಏನ್ ಮಾಡೋದು ಸಂಸಾರವೇ ಇಲ್ಲ. ಇನ್ನ ನಿಮ್ಗೆ ಏನಾದ್ರು ಹೇಳ್ರಿ ಏನಾದ್ರು ಹೊರಾಕೈತಿ ಸದ್ದ ಸಾಹಿತ್ಯ ಅಂತಂದ್ರ ತೆಲಿನ ಬಂದ ಕುಂಜಾಡಕತ್ತ. ಏನ್ ಮಾಡ್ಲಿ ಅಂತ ಮನ್ಯಾಗ ಇದ್ದಿದ್ದು ಅಷ್ಟು ರೊಕ್ಕ ತಗೊಂಡ್ ಹೋಗಿ ದಾವ ಎಷ್ಟೈತಿ ಎಲ್ಲ ಕುಡಿಸಂದ. ಇನ್ನು ಮುಂದೆ ನಾ ಸಾಕೋತೀನಿ ಕುಡಿದ ಆಗೋದಿಲ್ಲ. ನನ್ನ ಕೊನೆ ಆಸೆ ಐತಿದ ಎಲ್ಲ ಕುಡಿಸಂದ. ಎಲ್ಲ ಕುಡಿದ 1 ಕಿಲೋ ಗುಲಾಬ್ ತಗೊಂಡ, ಬಿದಿರು ತಗೊಂಡ, ಮನೆಗೆ ಬಂದ ಚಟ್ಟ ಕಟ್ಟಕತ್ತ. ಮಂದಿಗೆ ಬರೀ ಮಾಡಬಾರ್ದಲ್ಲ, ಹೆಂಗೋ ಸಹಾಯ ಮಾಡ್ತೀನಿ, ಇನ್ನೊಂದು ದಗದ ಮಾಡಿ ಸಾಯ್ತೀನಿ. ಮನೆ ಮುಂದೆ ಯಾರು ಇಲ್ಲ, ಹ್ಯಾಂಗ ನೀರ್ ತರಾಕ ಚಟ್ಟ ಕಟ್ಟಿದ, ಬಿಳಿ ಅರಿವಿ ತಗೊಂಡ ಸ್ವಚ್ಛ ಸ್ನಾನ ಮಾಡಿದ, ತನ್ನ ಕಾಲ ತಾನ ಸುತ್ತುಳಿಯಲ್ಲಿ ಬಿಟ್ಕೊಂಡು ಚಟ್ಟದ ಮ್ಯಾಗ ಹತ್ತಿ ಕುಂತು ಎಲ್ಲ ಕಡೆ ಗುಲಾಮ ಹಾರಿಸಿದ. ಹಾರಿಸಿ ತನ್ನ ಮೈ ಮೇಲೆ ಹಾಕೊಂಡ ಮಲ್ಕೊಂಡ್ಬಿಟ್ಟ. ಮಕ್ಕೊಂಡ ಮ್ಯಾಗ ಮುಟ್ಟಿ ಹಚ್ಕೊಂಡ. ಪಾಪ ಹ್ಯಾಂಗ ನೀರು ತಗೊಂಡು ಮನೆಗೆ ಬಂದು ನೋಡ್ತಾಳು. ಮಣಿ ಮುಂದೆ ಸಿಡಿಗೆ ಚಟ್ಟ. ಯಾವ್ದಪ್ಪ ಇದು ಗುಲಾಮ್ ಹಾಕ್ಯಾರ ಏನ ಮನುಷ್ಯ ಯಾವ್ದು ಅಂತ ನೀವು ತೆಗೆದು ನೋಡಿ ಹೇಳಿ ಹೋಗ್ಬಿಟ್ಟು ಪಾಪ ತನ್ನ ಗಂಡನ ಯಪ್ಪ ನನ್ನ ಗಂಡ ಸಾಕ್ತ ಅಂತ ಹೇಳಿ ಅಳ್ಕೊಂಡು ಇತ್ತು. ಊರಾಗ ಜನ ಎಲ್ಲ ಕೂಡಿಸಿದ್ರು. ಕೂಡಿಸಂತ ಎಲ್ಲರೂ ಒಳಗತ್ತು ಬಂದು ಬಾಂಧವರು ಬಂದರು, ಊರಿನ ಜನ ಬಂದರು. ಅಳ್ಕೊಂತ ಬಡಬೇಡ ಹೇಳ್ತಿದ್ನಂತ. ಅವನ ಜೀವಂತ ಅವೇನಂತಿದ್ದ ಬಡದಾಗ
ನೋವು ಯಾಕಾಗತ್ತೆ? ನಾನು ಸತ್ತೇನೆ ಆದ್ರ ಕುಡ್ದಂಗ ಅದಕ್ಕೆ ಹಿಂಗ ಅನ್ಸಾಕೈತಿ ಅಂತ ಹೇಳಿ ಸುಮ್ ಮಕ್ಕೊಂಡ ಹೇಳಲಿಲ್ಲ. ಎಲ್ಲ ಊರಾಗ ಕೆಟ್ಟೋದಕ್ಕ ಅಳ್ತೀಯವ ಸತ್ ನಾ ಮನೆ ಮುಂದೆ ಇಟ್ಕೊಂಡು ಕುಂದ್ರಬಾರ್ದು ಓದ್ ಸುಡು ನಡೆಯಂದ್ರೆ ಎಲ್ಲರೂ ಹೊತ್ಕೊಂಡ್ರು. ಹೊತ್ಕೊಂಡು ಅರ್ಧ ಹಾಡೆಲ್ಲ ಹೋಗಿ ಇನ್ನೇ ಸ್ಮಶಾನ 4-5 ಹಚ್ಚಿತ್ತು. ಇವಂಗೊಂದು ನೆನಪಾಯ್ತು ವಿಚಾರ. ಮೊನ್ನೆ ಸಿದ್ಧಾರ್ಥನ ಮನೆಗೆ ಅವ್ರ ಅಪ್ಪ ತೀರ್ಕೊಂಡಾಗ ಹೋಗಿದ್ನ. ಮತ್ ಇವತ್ತ ಸಿದ್ಧಾರ್ಥ ಬಂದಾಗಿದ್ದು ಅಂತ ಹೇಳಿ ನೋಡೋ ಸಲುವಾಗಿ ತನ್ನ ಶಾಲ್ ಕಲಿಸಿ ಅವ್ರು ಎದ್ದು ಕುಂತ್ ಕೂಡಲೇ ಹೆಣ ಎದ್ದದ್ದು ಅಂತ ಹೇಳಿ ಎಲ್ಲರೂ ಅಲ್ಲೇ ಹೋಗೋದು ಓಡಾಡೋದು. ಮುಂದಾಗೋದು ಗೊತ್ತಾಗ ನಮ್ಗೆ ಹಿಂಗಾಗ್ತದೆ. ನಮಗೇನಾರ ಪರಮಾತ್ಮ ನಾವ್ ಹೆಂಗ್ ಸಾಯ್ತೇವೆ, ನಮ್ಗೆ ಏನಾರ ಸಿಗ್ತದೆ ಅಂತ ಗೊತ್ತಾಗ ನಿಟ್ಟಿನ ನಾವು ಹಿಂಗ ಮಾಡ್ತೀವಿ.